ಜಾತ್ರೆ ಮಹೋತ್ಸವ ಇರೋದ್ರಿಂದ ನೋಡಿ ಇವಾಗ ಆರತಿಯನ್ನು ಕೊಡ್ತಾ ಇದ್ದೀವಿ. ಇದು ದುರ್ಗಮ್ಮಗೆ ಹೋಗುವ ಆರತಿ. ಹಾಗಾಗಿ ನೋಡಿ ಫ್ರೆಂಡ್ಸ್, ಈ ಆರತಿ ಈ ಥರ ಕಟ್ಟಿ ನಿಲ್ಲಿಸಿದ್ದೇವೆ. ಇದಕ್ಕೆ ಇನ್ನು ಅಲಂಕಾರ ಮಾಡಬೇಕು. ಅಲಂಕಾರ ಎಲ್ಲ ಮುಗಿದ ಮೇಲೆ ಯಾವ ರೀತಿ ಬರುತ್ತೆ ಅಂತ ನೋಡಬೇಕು. ನೋಡಿ ಈ ಥರ ಇವಾಗ ರೆಡಿ ಮಾಡಿ ನಿಲ್ಲಿಸಿದ್ದೇವೆ. ಕಟ್ಟಿದ ಮೇಲೆ ಚೆನ್ನಾಗಿ ಕಾಣುತ್ತೆ. ನೋಡಿ ಇವಾಗ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಬಾಮೈದವರು. ಅವರೇ ಆರತಿ ಎಲ್ಲ ರೆಡಿ ಮಾಡಿ ದೇವಸ್ಥಾನಕ್ಕೆ ದೇವರಿಂದೆ ಆರತಿ ಹೋಗುತ್ತೆ. ಇದು ದುರ್ಗಮ್ಮನವರ ಆರತಿಗೆ ರೆಡಿ ಮಾಡ್ತಾ ಇರೋದು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಜಾತ್ರೆ ಮಹೋತ್ಸವ 12 ವರ್ಷ ಆಗಿತ್ತು ನಿಂತು. ಹಂಗಾಗಿ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ನಡೆಯುತ್ತೆ. ನೋಡಿ ಇವಾಗ ಆರತಿ ಎಲ್ಲ ಆಯಿತು. ಈಗ ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ ಆರತಿ ಡಿಸೈನು. ತುಂಬ ಚೆನ್ನಾಗೈತೆ ಆರತಿ. ನಿಮಗೂ ಇಷ್ಟವಾಗುತ್ತೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಭಕ್ತಾದಿಗಳು ಯಾರಿದ್ದರೋ ಇಲ್ಲ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನೋಡಿ ದೇವರ ದರ್ಶನವನ್ನು ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೇನೆ. ಎಲ್ಲ ಎತ್ಕಟ್ತಾ ಇರೋದೇನು ಆಯ್ತು. 11:30 ಆಯ್ತು. ಆಯ್ತು ಎತ್ಕಡ್ರಿ ಈಗ. ಆಯ್ತು ಎತ್ತರ